ನೆತ್ತಿ ಸುಡುವ ರಣ ಬಿಸಿಲಿಗೆ ಕರುನಾಡಿನ ಜನ ತತ್ತರಿಸಿ ಹೋಗಿದ್ದಾರೆ. ಕೋಲಾರದಲ್ಲಿ 36 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಹೀಟ್ ಸ್ಟ್ರೋಕ್ ವಾರ್ಡ್ ಅನ್ನು ನಿರ್ಮಿಸಿ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿದೆ. 10 ಹಾಸಿಗೆಗಳ ವಾರ್ಡ್ ಅನ್ನು ತೆರೆಯಲಾಗಿದೆ. ಅಧಿಕಾರಿಗಳು ತೊಂದರೆ ಕಾಣಿಸಿಕೊಂಡ್ರೆ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಬೇಕು ಅಂತ ಸೂಚನೆ ಕೊಡಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಜಿಲ್ಲಾಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಜಗದೀಶ್ ಮಾಹಿತಿ ಕೊಟ್ಟಿದ್ದಾರೆ. ನೆತ್ತಿ ಸುಡುವಂತಹ ಬೇಸಿಗೆಯಿಂದ ದಿನದಿಂದ ದಿನಕ್ಕೆ ತಾಪಮಾನ ಹೆಚ್ಚಾಗ್ತಾ ಇದೆ. ಇವತ್ತು ಕೋಲಾರದಲ್ಲಿ 36 ಡಿಗ್ರಿಯಷ್ಟು ತಾಪಮಾನ ದಾಖಲಾಗಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲಾದರೂ ಅವಘಡಗಳು ಸಂಭವಿಸುತ್ತಾ ಮತ್ತು ಸ್ಟ್ರೋಕ್ಗಳು ಸಂಭವಿಸುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರದ ಸೂಚನೆಯಿಂದ ಜಿಲ್ಲಾಸ್ಪತ್ರೆಯಲ್ಲಿ ಒಂದು ವಿಶೇಷವಾದಂತಹ ವಾರ್ಡನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ನಾನೀಗ ಒಂದು ವಾರ್ಡನ್ನು ನಿಮಗೆ ತೋರಿಸ್ತಾ ಹೋಗ್ತಿದ್ದೇನೆ. ಹೀಟ್ ಸ್ಟ್ರೋಕ್ ವಾರ್ಡ್ ಅನ್ನುವಂತಹ ಹೆಸರಿಟ್ಟು ಸುಮಾರು 10 ಹಾಸಿಗೆಗಳ ಒಂದು ಬೆಡ್ಗಳನ್ನು ಇಲ್ಲಿ ನಿಯೋಜನೆ ಮಾಡಲಾಗಿರ್ತಕ್ಕಂಥದ್ದು. ಪ್ರತ್ಯೇಕವಾಗಿ ಇಲ್ಲಿ ಒಂದು ವಾರ್ಡನ್ನೇ ಈ ರೀತಿಯಾಗಿ ಮೀಸಲಿಟ್ಟಿರ್ತಕ್ಕಂಥದ್ದು. ಸರ್ಕಾರ ಈಗ ಆಲ್ರೆಡಿ ಸೂಚನೆಯನ್ನು ಕೊಟ್ಟಿದೆ. ದಿನದಿಂದ ದಿನಕ್ಕೆ ತಾಪಮಾನ ಸಹ ಹೆಚ್ಚಾಗ್ತಾ ಇದೆ. ಜನರಲ್ಲಿ ಡಿಹೈಡ್ರೇಷನ್ ಏನಾದರೂ ಆಯಿತು ಅಂದರೆ, ಮತ್ತು ಸ್ಟ್ರೋಕ್ ಆಯಿತು ಅಂದರೆ, ಮತ್ತು ಹೀಟ್ ಸ್ಟ್ರೋಕ್ ಏನಾದರೂ ಆಯಿತು ಅಂದರೆ ಅದಕ್ಕೆ ತುರ್ತಾಗಿ ಅವರಿಗೆ ಚಿಕಿತ್ಸೆ ಬಹಳಷ್ಟು ಅವಶ್ಯಕತೆ ಇರತಕ್ಕಂಥದ್ದು. ಹೀಗಾಗಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಪೂರ್ವ ನಿಯೋಜಿತವಾಗಿ ಮಾಡ್ಕೊಳ್ಳಿ ಎನ್ನುವಂಥ ನಿಟ್ಟಿನಲ್ಲಿ ಸುಮಾರು 10 ಹಾಸಿಗೆಯ ಬೆಡ್ಗಳನ್ನು ಈಗ ಆಲ್ರೆಡಿ ರೆಡಿ ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದಾಗಿದೆ. ಬಹುತೇಕ ಆ ಒಂದು ಬೆಡ್ಗಳಲ್ಲಿ ಆಕ್ಸಿಜನ್ಗಳನ್ನು ವ್ಯವಸ್ಥೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿ ನಾವು ಫ್ಲೂಯಿಡ್ಸ್ಗಳನ್ನು ಮತ್ತು ಡ್ರಿಪ್ಸ್ಗಳನ್ನು ಸಹ ನೋಡ್ಬೋದು. ಯಾಕಂದರೆ ಇಲ್ಲಿ ಬರ್ತಕ್ಕಂಥವ್ರು ತುರ್ತಾಗಿ ಅವರಿಗೆ ಚಿಕಿತ್ಸೆಯನ್ನು ಕೊಡಬೇಕಾಗುತ್ತೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈಗ ಸದ್ಯಕ್ಕೆ ಕೋಲಾರದಲ್ಲಿ 36 ಡಿಗ್ರಿಯಷ್ಟು ಈಗ ತಾಪಮಾನ ದಾಖಲಾಗಿರ್ತಕ್ಕಂಥದ್ದು. ಇನ್ನು ಬರುವ ದಿನಗಳಲ್ಲಿ 40 ಡಿಗ್ರಿವರೆಗೂ ಹೋದರೂ ಸಹ ಒಂದು ರೀತಿಯಾಗಿ ಆಶ್ಚರ್ಯ ಪಡುವಂತಿಲ್ಲ. ಆ ರೀತಿಯಾಗಿ ಒಂದು ರೀತಿಯಾಗಿ ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಜನರು ಸಹ ಎಳ್ನೀರು ಮತ್ತು ತಾಟ್ಲಿಂಗು ಈ ರೀತಿಯಾಗಿ ಬೇರೆ ಬೇರೆ ಒಂದು ತಂಪಾದ ಪಾನೀಯಗಳು ಈ ರೀತಿಯಾಗಿ ಮೊರೆ ಹೋಗಿದ್ದಾರೆ. ಆದರೂ ಸಹ ವಯಸ್ಸಾದಂಥವ್ರಿಗೆ ಮತ್ತು ಹೊರಗಡೆ ತಿರುಗಾಡ್ತಕ್ಕಂಥ ಗರ್ಭಿಣಿಯರಿಗೆ ಬೇರೆ ರೀತಿಯಾಗಿ ಸ್ಟ್ರೋಕ್ ಆಗ್ಬೋದು. ಮತ್ತು ತಾಪಮಾನ ಹೆಚ್ಚಾದರೆ ಅವ್ರಿಗೆ ಆರೋಗ್ಯದ ಮೇಲೆ ಯಾವುದೇ ರೀತಿಯಾದಂತಹ ಪರಿಣಾಮ ಬೀರಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಬಂದಂಥವ್ರಿಗೆ ತಕ್ಷಣವಾಗಿ ತುರ್ತಾಗಿ ಚಿಕಿತ್ಸೆ ಕೊಡುವಂಥ ನಿಟ್ಟಿನಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.